ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಗಿರೀಶ್ ಮಟ್ಟಣ್ಣನವರ್ ಸೇರಿ ಮೂವರ ಮೇಲೆ ಎಫ್ಐಆರ್ ಆಗಿದೆ. ಮಾನವ ಹಕ್ಕು ಅಧಿಕಾರಿ ಹೆಸರಿನಲ್ಲಿ ಸುಳ್ಳು ಮಾಹಿತಿ ಕೂಡ ಹಬ್ಬಿರುವಂತದ್ದು. ಗಿರೀಶ್ ಮಟ್ಟಣ್ಣನವರ್ ಸೇರಿ ಮೂವರ ಮೇಲೆ ಎಫ್ಐಆರ್ ದಾಖಲಾಗಿರುವಂತದ್ದು. ಮಾನವ ಹಕ್ಕು ಅಧಿಕಾರಿ ಹೆಸರಿನಲ್ಲಿ ಸುಳ್ಳು ಮಾಹಿತಿ ಲಭ್ಯವಾಗಿದೆ. ಮಟ್ಟಣ್ಣನವರ್ ತಿಮರೋಡಿ ಬೆಳತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು. ಮದನ್ ಬುಗುಡಿ ಎಂಬಾತನನ್ನ ಅಧಿಕಾರಿ ಅಂತ ಹೇಳಿದ್ರು. ಅಧಿಕಾರಿ ಅಂತ ಪರಿಚಯಿಸಿ ಸುಳ್ಳು ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ಮದನ್ ಬುಗುಡಿ ರೌಡಿ ಶೀಟರ್ ಅನ್ನೋದು ಈಗ ಬಯಲಾಗ್ತಾ ಇದೆ. ಗಿರೀಶ್ ಮಟ್ಟಣ್ಣನವರ್ ಸೇರಿ ಮೂವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಮಾನವ ಹಕ್ಕು ಅಧಿಕಾರಿ ಹೆಸರಿನಲ್ಲಿ ಸುಳ್ಳು ಮಾಹಿತಿಯನ್ನ ಇವರು ಕೊಟ್ಟಿರುವಂತದ್ದು. ಮಟ್ಟಣ್ಣನವರ್ ತಿಮರೋಡಿ ಮದನ್ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಇನ್ನು ಒಂದು ರೀತಿಯಾಗಿ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನದಿನಕ್ಕೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ನಿನ್ನೆಯೂ ಕೂಡ ಮಾಸ್ಕ್ ಮ್ಯಾನ್ ಅನ್ನ ಈಗಾಗಲೇ ತಮಿಳುನಾಡಿಗೆ ಕರ್ಕೊಂಡೋಗಿ ಪರಿಶೀಲನೆ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಈಗ ಇನ್ನೊಂದು ಕಡೆ ಇಲ್ಲಿ ಮದನ್ ಬುಗುಡಿ, ಈ ಮದನ್ ಬುಗುಡಿ ಅನ್ನೋದು ರೌಡಿ ಶೀಟರ್ ಅನ್ನೋದು ಗೊತ್ತಾಗ್ತಾ ಇದೆ. ಮದನ್ ಬುಗುಡಿ ಹಾಗೆ ಗಿರೀಶ್ ಮಟ್ಟಣ್ಣನವರ್ ಸೇರಿ ಮೂವರ ಮೇಲೆ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಮಾನವ ಹಕ್ಕು ಅಧಿಕಾರಿ ಹೆಸರಿನಲ್ಲಿ ಸುಳ್ಳು ಮಾಹಿತಿಯನ್ನ ಇವರು ಕೊಟ್ಟಿರುವಂಥದ್ದು. ಹಾಗಾದ್ರೆ ಈ ಮದನ್ ಬುಗುಡಿ ಯಾರು? ಈತ ರೌಡಿ ಶೀಟರ್ ಅನ್ನೋದು ಈಗಾಗಲೇ ಬೆಳಕಿಗೆ ಬಂದಿದೆ. ಮದನ್ ಬುಗುಡಿ ಎಂಬಾತನನ್ನ ಇಬ್ರು ಕೂಡ ಅಧಿಕಾರಿ ಅಂತ ಪರಿಚಯ ಮಾಡಿದ್ರು. ಮದನ್ ಬುಗುಡಿ ರೌಡಿ ಶೀಟರ್ ಅನ್ನೋದು ಈಗಾಗಲೇ ಬೆಳಕಿಗೆ ಬಂದಿದೆ. ಇನ್ನು ಒಂದ್ ಕಡೆ ಈಗ ಮದನ್ ಬುಗುಡಿ ಗಿರೀಶ್ ಮಟ್ಟಣ್ಣನವರ್ ಸೇರಿ ಮೂವರ ಮೇಲೆ ಎಫ್ಐಆರ್ ದಾಖಲಾಗಿರುವಂಥದ್ದು. ಈ ಬೆಂಗಳೂರು ಲಾಡ್ಜ್ನಲ್ಲಿ ಒಂದ್ ಕಡೆ ಬುರುಡೆ ಷಡ್ಯಂತ್ರವನ್ನ ಮಾಡ್ತಾ ಇದ್ರೆ